ಇಂಡಿ ಮತಕ್ಷೇತ್ರದ ಶಾಸಕರಾದ ಯಶವಂತ್ ರಾಯಗೌಡ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯತ್ ವಿಜಯಪುರ ಹಾಗೂ ತಾಲೂಕು ಪಂಚಾಯತ್ ಇಂಡಿ ಇವರ ಸಹಯೋಗದಲ್ಲಿ 2022-23ನೇ ಸಾಲಿನ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಸಭೆಯಲ್ಲಿ ಉಪಸ್ಥಿತರಿದ್ದ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರಾದ ಯಶವಂತ್ ರಾಯಗೌಡ ಪಾಟೀಲ್, ಈ ಬಾರಿ ಅತಿವೃಷ್ಟಿಯಿಂದ ಹಾಗೂ ಹವಾಮಾನದ ವೈಪರೀತ್ಯದಿಂದಾಗಿ ಸಾಕಷ್ಟು ರೈತರು ತಮ್ಮ ಬೆಳೆಗಳನ್ನು ಕಳೆದುಕೊಂಡಿದ್ದಾರೆ ಹಾಗೂ ಬೆಳೆ ವಿಮೆ ಸೇರಿದಂತೆ ರೈತರಿಗೆ ಸೂಕ್ತ ಪರಿಹಾರ ಹಾಗೂ ಬೆಳೆ ವಿಮೆ ಜಮಾ ಆಗುವಂತೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಬೇಕು. ರೈತರ ಬೇಡಿಕೆಗಳ ಅನುಗುಣವಾಗಿ ಸಕಾಲಕ್ಕೆ ರೈತರಿಗೆ ವಿದ್ಯುತ್ ಸರಬರಾಜು ಮಾಡಬೇಕೆಂದು ಹೇಳಿದ್ರು. ಸಭೆಗೆ ಹಾಜರಾಗದ ಅಧಿಕಾರಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು. ಈ ಸಭೆಯಲ್ಲಿ ಇಂಡಿ ತಾಲೂಕು ಉಪವಿಭಾಗಾಧಿಕಾರಿ ರಾಮಚಂದ್ರ ಗಡದೆ, ಇಂಡಿ ತಾಲೂಕು ದಂಡಾಧಿಕಾರಿ ನಾಗಯ್ಯ ಹಿರೇಮಠ್, ಡಿವೈಎಸ್ಪಿ ಚಂದ್ರಶೇಖರ್ ನಂದರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಈ ಭಾಗದ ತಾಲೂಕಿನ ಅನೇಕ ವಿಚಾರಗಳ ಬಗ್ಗೆ ನಾವೆಲ್ಲ ಮಾತಾಡಬೇಕಾಗಿದೆ. ಆದರೆ ಪ್ರಚಲಿತ ಸನ್ನಿವೇಶಕ್ಕೆ ತಕ್ಕಂಗೆ ನಾಲ್ಕಾರು ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್, ಈ ವರ್ಷ ಕೆಲವು ಪ್ರದೇಶದಲ್ಲಿ ಮಳೆಯಾಗಿದೆ, ಕೆಲವು ಪ್ರದೇಶದಲ್ಲಿ ಮಳೆಯಾಗಿಲ್ಲ. ಮುಂದಿನ ಅಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಆಗ್ತಕ್ಕಂಥ ಒಂದು ಪ್ರದೇಶ ಅನೇಕ ದಶಕಗಳಿಂದ ನಾವೆಲ್ಲ ನೋಡಿದ್ದೀವಿ. ಅದು ಇದೊಂದು ಬಹುವಳಿ ಕುಡಿಯುವ ನೀರಿನ ಯೋಜನೆ ಇಂಡಿ ಬ್ರಾಂಚ್ ಕೆನಾಲ್ ರಿಲೇಟೆಡ್ ಇರೋದ್ರಿಂದ ಇಲ್ಲಿ ತನಕ ಕೆನಾಲ್ ನೀರಿನ ಫ್ಲೋ ಇರ್ತದೆ, ಅಲ್ಲಿ ತನಕ ಸಮಸ್ಯೆ ಆಗಿಲ್ಲ. ಆದರೆ ನಮ್ಮ ಶೆಡ್ಯೂಲ್ ಪ್ರಕಾರ ಫೆಬ್ರವರಿ 15 ಅಥವಾ ಫೆಬ್ರವರಿ 8 ಅಥವಾ ಮಾರ್ಚ್ ಫಸ್ಟ್ ವೀಕಿಗೆ ನಮ್ಮ ಕೆನಾಲ್ ನೀರು ಹರಿವಿಕೆ ಬಂದಾಯಿತು ಅಂದರೆ ಸ್ಟಾಪ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಆ ಸಮಸ್ಯೆ ಉಳ್ಕೊಡಿಸೋದನ್ನ ನಾವೆಲ್ಲ ನೋಡಿದ್ದೀವಿ. ಸೊ ನಾವು ಒಂದೇದು ತಾಲೂಕು ಆಡಳಿತಕ್ಕೆ ಸಲಹೆ ಅಂದ್ರೆ ನೀವು ಈಗೇನೆ ಎಷ್ಟು ಸಾಧ್ಯದಷ್ಟು ಸ್ಟೋರ್ ಮಾಡಬೇಕಂತ ಪ್ರಯತ್ನವನ್ನು ಈಗೇನೆ ಆಗಲಿ, ಹೂಗಳಾಗಲಿ, ಗೋಣಿಕೆರೆ ಆಗಲಿ, ಮರಗಳಾಗಲಿ, ಸೊ ಎಲ್ಲ ಕಡೆಗಳನ್ನ ನೀರಿನ ಲೆವೆಲ್ ಮೇಂಟೈನ್ ಮಾಡಿ ಈ ಬೇಸಿಗೆ ಒಳಗೆ ಯಾವ ಗ್ರಾಮಕ್ಕೂ ಮತ್ತು ಯಾವ ಜನವಸತಿಗಳಿಗೂ ಕುಡಿಯುವ ನೀರಿನ ಸಮಸ್ಯೆ ನೋಡ್ಕೋಬೇಕಾದ ಜವಾಬ್ದಾರಿ ಈ ನಡುವೆ ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.